ಅಮೃತವ್ರೆ, ನೀವು ಪಾರ್ಲರ್ಗೆ ಬರೋದಿತ್ತಾ? ಇಲ್ಲ, ಈ ಸಲೂನ್ ನಮ್ಮ ಫ್ರೆಂಡ್ದು, ಅವಳ ನೋಡಕ್ಕಂತ ಬಂದಿದ್ದು. ಫ್ರೆಂಡಾ? ಅಂದರೆ ಅವ್ರು ಈ ಕೆಲಸ ಮಾಡ್ತಾರಾ? ನೋನು ಅವಳಿ ಸಲೂನ್ ಓನರು. ಅವಳಿಗೆ ಮೊದಲಿಂದಾನೇ ಇದ್ರ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಅನ್ಕೊಂಡಿದ್ದನ್ನ ತುಂಬ ಬೇಗನೆ ಅಚೀವ್ ಮಾಡಿದಾಳೆ. ಬನ್ನಿ ಹೋಗೋಣ. ಅಲ್ಲ, ಅದು ಪರವಾಗಿಲ್ಲ, ಬನ್ನಿ ಬನ್ನಿ. ನೋ 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 ಅದೆಲ್ಲ ಆಗಲ್ಲ. ನಾಳೆ ಅಷ್ಟು ನನ್ನ ವರ್ಕ್ ಕಂಪ್ಲೀಟ್ ಆಗಿರಬೇಕು ಅಷ್ಟೇ. ಹೇ ಬೇಬ್, ಐ ಕಾಲ್ ಯು ಬ್ಯಾಕ್. ಅಮ್ಮು, ಎಷ್ಟು ದಿನ ಆಗಿದ್ದೆ ನಿನ್ನ ನೋಡಿ. ಸಂಜೀವ್ ಅಲ್ವಾ? ಹಾಯ್, ಐ ಆಮ್ ಶೀತಲ್. ನಮಸ್ತೆ. ನಮಸ್ಕಾರ. ನಾನು ಅಮ್ಮು ತುಂಬಾ ವರ್ಷದಿಂದ ಫ್ರೆಂಡ್ಸ್. ಆಲ್ಮೋಸ್ಟ್ 10 ಇಯರ್ಸ್ ಆಗಿರ್ಬೋದು ಅಲ್ವೇನೆ. ಬೇಬ್ಸ್, ಸಲೂನ್ ಇಂಟೀರಿಯರ್ ಎಲ್ಲ ಮಾಡಿಸಿದೀನಿ. ಹೇಗಿದೆ ಅಂತ ಹೇಳಲೇ ಇಲ್ಲ ನೀನು. ಅದೇ ನೋಡ್ತಿದ್ದೆ. ಎಷ್ಟು ಚೆನ್ನಾಗಿ ಮಾಡಿಸಿದೀಯ ಶೀತು. ಇಟ್ಸ್ ಸೋ ಎಲಿಗೆಂಟ್. ನಿನ್ನ ಸ್ವಂತ ಬಿಸ್ನೆಸ್, ನಿನ್ನ ಎಂಪೈರ್, ತುಂಬ ಖುಷಿ ಆಗ್ತಿದೆ ನೋಡಕ್ಕೆ. ಯಾರ ಮೇಲೂ ಡಿಪೆಂಡ್ ಆಗ್ದೇನೆ ನಿನಗೇನು ಬೇಕೋ ಅದನ್ನು ಅಚೀವ್ ಮಾಡಿರೋ ಕಾನ್ಫಿಡೆನ್ಸ್ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಬೇಬಿ. ಥ್ಯಾಂಕ್ಸ್ ಅಮ್ಮು. ಪ್ರೌಡ್ ಆಫ್ ಮೀ ಸರಿ, ಬಟ್ ವಾಟ್ ಅಬೌಟ್ ಯು? ನಿನ್ ಸ್ಕಿನ್ ಯಾಕೆ ಇಷ್ಟೊಂದು ರಫ್ ಆಗಿದೆ? ಒಂದೇ ಒಂದಿನ ನೀನು ಸನ್ಸ್ಕ್ರೀನ್ ಇಲ್ಲದೆ ಆಚೆ ಕಾಲು ಇಡ್ತಿರ್ಲಿಲ್ಲ. ನಿನ್ ಬ್ಯೂಟಿ ಬಗ್ಗೆ ಎಷ್ಟು ಕೇರ್ ಮಾಡ್ತಾ ಇದ್ದೆ ನೀನು, ಆದ್ರೆ ಈಗ ನೋಡು ಸ್ಕಿನ್ ಎಲ್ಲ ಎಷ್ಟು ಡಲ್ ಆಗಿದೆ. ಅದು ಸ್ವಲ್ಪ ಊರು ವೆದರ್ ಎಲ್ಲ ಚೇಂಜ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿದೆ. ಜೊತೆಗೆ ಮೇಂಟೈನ್ ಮಾಡೋಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ದಟ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅಮ್ಮು. ಕೂದಲು ಕೂಡ ನೋಡು ಎಷ್ಟು ರಫ್ ಆಗಿದೆ. ಮೊದ್ಲಿನ ಸಿಲ್ಕಿ ಟೆಕ್ಸ್ಚರ್ ಇಲ್ವೇ ಇಲ್ಲ. ಆರ್ ಯು ಟೇಕಿಂಗ್ ಟು ಮಚ್ ಸ್ಟ್ರೆಸ್? ಕಣ್ಣಿನ ಕೆಳಗಡೆ ಎಲ್ಲ ನೋಡು ಡಾರ್ಕ್ ಸರ್ಕಲ್ಸ್ ಶುರುವಾಗಿದೆ. ಇನ್ನು ಹೀಗೆ ಬಿಟ್ರೆ ಇನ್ನು 5 ಇಯರ್ಸ್ ಅಲ್ಲಿ ಇನ್ನು 10 ಇಯರ್ಸ್ ದೊಡ್ಡೋಳ್ ತರ ಕಾಣ್ತೀಯ. ಓಹ್, ನಂಗೆ ಗೊತ್ತಮ್ಮ ನಿನ್ನ ಬಿಸ್ನೆಸ್ ವುಮನ್ ಅಂತ. ಒಂದಿನ ಫುಲ್ ಫ್ರೀ ಮಾಡ್ಕೊಂಡು ಬರ್ತೀನಿ, ಅದೇನು ಮಾಡ್ತೀಯೋ ಮಾಡು. ನೋ ನೋ ನೋ, ಐ ವಾಂಟ್ ಲೆಟ್ ಯು ಗೋ ಟುಡೇ. ಇವತ್ತು ನಾನೇ ನಿನ್ಗೆ ಫೇಶಿಯಲ್ ಮಾಡ್ತೀನಿ. ನಿನ್ ಮುಖಕ್ಕೂ ಸ್ವಲ್ಪ ಫ್ರೆಶ್ ಫೀಲ್ ಸಿಗ್ಲಿ, ಓಕೆನಾ? ಇಲ್ಲ ಕಣೆ, ಇವತ್ತು ಬೇಡ. ಸಂಜೀವ್, ಯು ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ರೈಟ್? ಇಲ್ಲ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಅಮೃತ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾನು ಕಾಯ್ತೀನಿ. ಅಪ್ರೂವಲ್ ಸಿಕ್ಕಾಯ್ತಲ್ಲಮ್ಮ, ಬಾಯ್ನು ಹೋಗಿ ಅಮೃತ ಅವ್ರೆ. ಹೋಗಿ ಅಮೃತ ಅವ್ರೇ. ಏ ಶೀತು, ಹೊಡಿತೀನಿ ನಿಂಗೆ. ಬಾ ಸಂಜೀವ್ ಅವ್ರೆ, ಪ್ಲೀಸ್ ಕೂತ್ಕೊಳ್ಳಿ. ಬಾ. ಬಾಮು, ಕೂತ್ಕೋ. ಥ್ಯಾಂಕ್ ಯು. ಆರಾಮಾಗಿ ರಿಲ್ಯಾಕ್ಸ್ ಮಾಡು. Horrible traffic. Sheetal, are you there? Yeah, I'm coming. ಗಾಡಿ ಪಾರ್ಕ್ ಮಾಡಿ.
ಏನ್ ಮುಖ ನೋಡ್ತಾ ಇದ್ದೆ? ಗಾಡಿನ ಕರೆಕ್ಟಾಗಿ ಪಾರ್ಕ್ ಮಾಡು. ಸಾರಿ ಮೇಡಮ್, ನಾನು ಜಸ್ಟ್ ಪಾರ್ಕ್ ದ ಕಾರ್. ನಿಮ್ಮಂತವನ್ನೆಲ್ಲ ಶೀತಲ್ ಅದ್ ಹೇಗೆ ಕೆಲ್ಸಕ್ಕೆ ಇಟ್ಕೊಂಡು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಯ್ಲೆಟ್ ಪಾರ್ಕಿಂಗ್ ತಾನೇ ನೀನು ಇರೋದು, ಪಾರ್ಕ್ ಮಾಡು. ಮೇಡಮ್ 1 ನಿಮಿಷ, ನಾನಿಲ್ಲಿ ಕೆಲ್ಸದವನಲ್ಲ. ಕೆಲಸದವನಲ್ವಾ, ಮತ್ತೆ ಇಲ್ಲೇನು ಮೇಕಪ್ ಮಾಡಿಸ್ಕೊಳಕ ಬಂದಿದ್ಯಾ? ಕರೆ ನಿನ್ ಬಾಸ್ನ. ಶೀತಲ್, ಅಮ್ಮು ಬಂದೇ ಇರೋ 1 ನಿಮಿಷ. ಹಾಯ್ ಸೌಂದರ್ಯ ಮ್ಯಾಮ್, ವಾಟ್ ಹ್ಯಾಪೆಂಡ್? ವಾಟ್ಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ನಂದಲ್ಲ, ಏನೇನು ಎಂಪ್ಲಾಯ್ ಇದೆ. ಕಾರ್ ಪಾರ್ಕ್ ಮಾಡು ಅಂದ್ರೆ ಆಗ್ಲಿಂದ ಬಾಕ್ ಆನ್ಸರ್ಸ್ ಕೊಡ್ತಾ ಇದ್ದಾನೆ. ಇವರು ಇಲ್ಲಿ ಎಂಪ್ಲಾಯಿ ಅಲ್ಲ, ಅಮೃತಾಸ್ ಹಸ್ಬೆಂಡ್ ಸಂಜೀವ್ ಅಂತ. ಅಮೃತನ? ಯು ಮೀನ್ ಅಮೃತ ಗಿರಿಧರ್? ಎಸ್, ಇವರು ಅವ್ರ ಹಸ್ಬೆಂಡ್. ನನಗೆ ಹೇಗೆ ಗೊತ್ತಾಗಬೇಕು? ವೇರ್ ಇಸ್ ಅಮೃತ? ಬಂದಿದ್ದಾಳ? ಶೀಸ್ ಇನ್ಸೈಡ್, ನೀವು ಹೋಗಿರಿ, ನಾನು ಬರ್ತೀನಿ. ಸಂಜೀವ್ ಅವರೇ, ಐ ಸೋ ಸಾರಿ, ಏನು ಅನ್ಕೊಂಬೇಡಿ. ಇರ್ಲಿ ಬಿಡಿ, ನಾನು ಯಾರು ಅಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ನೀವು ಒಳಗೆ ಕೂತ್ಕೊಳ್ಳಿ, ಅಲ್ಲಿ ಗೆಟ್ ಯು ಸಮ್ ಕಾಫಿ ಆರ್ ಟೀ. ಏನು ತಗೊಂತೀರಾ? ಏನು ಬೇಡ, ಇದು ಅವ್ರ ಕಾರ್ ಕೀ. ಯಾ ಶೋರ್, ನಾನು ಪಾರ್ಕ್ ಮಾಡಿಸ್ತೀನಿ, ನೀವು ಪ್ಲೀಸ್ ಒಳಗಿರಿ. ಅಮ್ಮು, ನಿನ್ ಹಸ್ಬೆಂಡ್ ಹೆಸರು ಸಂಜೀವ್ ಅಲ್ಲ? ಅವ್ರು ನಿಂಗೆ ಹೇಗೆ ಪರಿಚಯ? ನಿಮ್ ಮದ್ವೆ ಹೇಗಾಯ್ತು? ಅದು ನನ್ನ ತಾತ ನೋಡಿದ್ದು, ಜಸ್ಟ್ ಮದುವೆ ಆಯಿತು ಅಷ್ಟೇ. ಓ ಅಲ್ಲ, ನೀನ್ ಡಾನ್ಸ್ ಕ್ಲಾಸಿಗೆ ಬರ್ತಾ ಇದ್ದಾಗ ನಿನ್ ಸ್ಟ್ಯಾಂಡರ್ಡ್ಸ್ನ ಯಾರಿಗೂ ಮ್ಯಾಚ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಈಗ ನೋಡಿದ್ರೆ ಐ ಮೀನ್ ಅವ್ರು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು. ಅವರು ತುಂಬ ಸಿಂಪಲ್. ಎಕ್ಸ್ಕ್ಯೂಸ್ ಮೀ, ಟಿಶ್ಯೂ ಪೇಪರ್ ಕೊಡಿ. ಥ್ಯಾಂಕ್ ಯು. ತಗೊಳ್ಳಿ. ನೀನ್ ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿ CEO ಮದ್ವೆ ಆಗಿ ಲಂಡನ್ನಲ್ಲೋ ನ್ಯೂಯಾರ್ಕಲ್ಲೋ ಸೆಟ್ಲ್ ಆಗ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.